ಹಿಂದೆ ಹೋಗ್ರ, ಹಿಂದೆ ಹೋಗು. ಹಾಂ, ಈ ಕಡೆ ಹಿಡ್ಕಬಾ ವಿಹಾನ್, ಈ ಕಡೆ ಹಿಡ್ಕಬಾ, ಇತ್ತು ಹಿಡ್ಕಬಾ. ಹಿಂಗೆ. ಹಾಯ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಾನಿವತ್ತು ದೇವನಹಳ್ಳಿ ಹತ್ರ ಇರುವಂತಹ ಬೂದಿಗೆರೆ ಅನ್ನುವಂತಹ ಒಂದು ಊರಲ್ಲಿದ್ದೀನಿ. ಸೊ ಈ ಊರಿನಲ್ಲಿ ಒಬ್ಬ ಯಂಗ್ಸ್ಟರ್ ಅಂತಂದರೆ ಒಬ್ಬ ಯುವ ರೈತ ಅಂತಲೇ ಹೇಳ್ಬೋದು. ಇವರು ಸಾಕಷ್ಟು ಹಳ್ಳಿಕಾರ್ ಹಸುಗಳನ್ನು, ಓರಿಗಳನ್ನು, ಕರುಗಳನ್ನು, ಅದ್ರ ಜೊತೆಗೆ ಬೀಜದ ಓರಿನೂ ಕೂಡ ಸಾಕಿದ್ದಾರೆ. ಒಟ್ಟಾರೆಯಾಗಿ ಒಂದು 30 ಹಳ್ಳಿಕಾರ್ ಹಸು ಓರಿಗಳು ಇವರ ಒಂದು ಫಾರ್ಮ್ನಲ್ಲಿದೆ. ಸೊ ತುಂಬ ಚೆನ್ನಾಗಿದೆ. ಬನ್ನಿ ಅವರನ್ನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಹಾಗೆ ಅವರ ಒಂದು ಫಾರ್ಮಲ್ಲಿರುವಂತಹ ಹಸುಗಳು, ಓರಿಗಳು, ಮುದ್ದಾಗಿರುವಂತಹ ಕರುಗಳು, ಹಾಗೆ ಬೀಜದ ಓರಿ ಕೂಡ ಇದೆ. ಸೊ ಅದನ್ನೆಲ್ಲ ನೋಡೋಣ. ಸೊ ಹಾಗಾದರೆ ಬನ್ನಿ, ಲೆಟ್ಸ್ ಗೋ. ಹಾಯ್, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಗಣೇಶ್ ಅಂತ. ಸೊ ಮೊದಲಿಗೆ ನಿಮ್ಮ ಪರಿಚಯ ಮಾಡಿಕೊಡಿ ನಮ್ಮ ವೀಕ್ಷಕರಿಗೆ. ಸೊ ಇವರು ಕೂಡ ತುಂಬಾ ವರ್ಷಗಳಿಂದ ಹಳ್ಳಿಕಾರ್ ಸಾಕ್ತಾ ಇದ್ದಾರೆ. ಹಸುಗಳು, ಓರಿಗಳು, ಜೊತೆಗೆ ಬೀಜದ ಓರಿ ಕೂಡ ಇದೆ. ಒಟ್ಟಾರೆಯಾಗಿ ಇವರ ಫಾರ್ಮ್ನಲ್ಲಿ ಒಂದು 30 ಹಳ್ಳಿಕಾರ್ ಹಸು, ಕರು, ಓರಿ ಇದೆ ಅಂತಲೇ ಹೇಳ್ಬೋದು. ಬಟ್ ಇದುವರೆಗೂ ಎಲ್ಲೂ ಮೀಡಿಯಾದಲ್ಲಿ ಬಂದಿಲ್ಲ. ಸೊ ಫಸ್ಟ್ ಟೈಮ್ ಮೀಡಿಯಾ ಮುಂದೆ ಬರ್ತಾ ಇದ್ದಾರೆ. ಸೊ ನಿಮ್ಮೆಲ್ಲರಿಗೂ ಕೂಡ ಇವರ ಒಂದು ಪರಿಚಯ ಇವತ್ತು ಆಗ್ತಾ ಇದೆ. ಸೊ ಇಂಟ್ರೊಡ್ಯೂಸ್ ಮಾಡ್ಕೊಡಿ. ನನ್ನ ಹೆಸರು ಗಣೇಶ್ ಅಂತ. ನಮ್ಮದು ಬೂದಿಗೆರೆ, ದೇವನಹಳ್ಳಿ ತಾಲೂಕು. ನಾವು ಒಂದು 2 ವರ್ಷದಿಂದ ಹಸು ಓರಿ ಕಟ್ತಾ ಇದ್ದೀರಿ. ಅದಕ್ಕೆ ಮೊದಲು ಒಂದು 4 ವರ್ಷ ಮಲೆನಾಡು ಗಿಡ್ಡ ಹಸುಗಳು ತಗೊಂಡಿದ್ದೆ. ಆ ಮಲೆನಾಡು ಗಿಡ್ಡ ತಗೊಂಡು ಅದು ಸಾಕೊಳ್ತಾ ಇದ್ದೀನಿ. ಅದ್ರ ನೆನಪಿಗಾಗಿ 1-2 ಮಲೆನಾಡು ಗಿಡ್ಡನು ಮಾಡ್ಕೊಂಡಿದ್ದೀನಿ. ಆಮೇಲೆ ಹೋದ 2 ವರ್ಷದಲ್ಲಿ ಸಪ್ಲಂ ಪರ್ಸಲ್ಲಿ ಒಂದು ಹಸು ತಂದೆ. ಆ ಹಸು ತಂದ ಮೇಲೆನೆ ಇಷ್ಟು ದನ ಕಟ್ಬೇಕನ್ನೋ ಹುಚ್ಚು ಬಂದಿದ್ ನನಗೆ. ಅದರಿಂದ ನಾನು ಇಷ್ಟು ಈ ಮಟ್ಟಕ್ಕೆ ಬರ್ಬೇಕಂದ್ರೆ ಅಲ್ಲೊಂದಿದೆ ಸಪ್ಲಂ ಪರ್ಸನ್ ಆಗಿ ತಂದಿರೋ ಹಸು. ಅದರಿಂದ ಈ ಲೆವೆಲ್ ಬಂದಿದ್ದೀನಿ. ಸೊ ಒಂದು ಹಸು ತಂದು ಇವಾಗ ಇಷ್ಟು ಮಾಡ್ಕೊಂಡಿದ್ದೀರಾ? ಹೌದು. ಸೊ ಹೆಂಗ ಅನಿಸ್ತಾ ಇದೆ ಈಗ ಹಳ್ಳಿಕಾರ್? ಮುಂಚೆ ನಿಮ್ಮ ತಾತ ಅವರೆಲ್ಲ ಸಾಕ್ತಿದ್ರಾ? ಇದ್ರು. ನಮ್ಮ ತಾತ ಅವರು ಒಂದು 30 ವರ್ಷ ಆಯ್ತು. 30 ವರ್ಷದಿಂದ ನಿಲ್ಸ್ಬಿಟ್ಟಿದ್ರು. ನಮ್ಮ ಮನೇಲಿ ಇನ್ಯಾರೋ ಕಟ್ಟಿರ್ಲಿಲ್ಲ. ಇವಾಗ ನಾನ್ ಸ್ಟಾರ್ಟ್ ಮಾಡಿದ್ದೀನಿ. ಏನೋ ಒಂದು ಖುಷಿ. ಹೋಗಿ ರಾಜಕೀಯ ಮಾಡೋ ಬದಲು ಒಂದ್ ದನಕ್ಕೊಂದು ಇಡೀ ಹುಲ್ಲು ಹಾಕಿದ್ರೆ ನಾವು ಎಷ್ಟೋ ಆರೋಗ್ಯಗೂ ಇರ್ತೀರಿ. ನಮ್ಗೆ ಲೈಫಲ್ಲಿ ಒಂಥರ ಒಂದು ನೆಮ್ಮದಿ ಇರುತ್ತೆ. ನೆಮ್ಮದಿ. ಬೆಳಗ್ಗೆ ಬಂದ್ರೆ ಸಂಜೆ ನೈಟ್ ವರ್ಗೂ ಇಲ್ಲೇ ಇರ್ತೀರಿ. ಅಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ರಾಜಕೀಯ ಮಾಡೋದು ಯಾಕೆ ಅನ್ಬಿಟ್ಟು ಖುಷಿ ಅನ್ಸುತ್ತೆ. ಖುಷಿ ಆಗ್ತಾ ಇದೆ. ಇದ್ರಕ್ ಮೊದಲು ರಾಜಕೀಯ ಮಾಡಿ ಮಾಡಿ ಸಾಕಾಗಿದೆ. ಸೊ ರಾಜಕೀಯ ಬೇಡ ಅಂತ ಬೇಸತ್ತು ಇವಾಗ ಬಿಟ್ಟು ಹಳ್ಳಿಕಾರ್ ಸಾಕ್ತಾ ಇದ್ದೀರಾ? ನಾವು ತರ್ತೀರಿ, ಮಾಡ್ತಾ ಇರ್ತೀರಿ. ಏನು ಅಂತಂದ್ರೆ ಇವರ ಫ್ಯಾಮಿಲಿ ಫುಲ್ ಎಲ್ಲರೂ ಕೂಡ ರಾಜಕೀಯದಲ್ಲೇ ಇದ್ದಾರೆ. ಫ್ಯಾಮಿಲಿ ಎಲ್ಲರೂ ಕೂಡ. ಸೊ ಈಗ ರಾಜಕೀಯ ಬೇಡ ಅಂತ ಬಿಟ್ಟು ಈಗ ಹಳ್ಳಿಕಾರ್ ಹಸು ಓರಿಗಳನ್ನ ಸಾಕ್ತಾ ಇದ್ದಾರೆ. ಹೆಂಗ ಅನಿಸ್ತದೆ? ಫೀಲಿಂಗ್ ಹೇಗಿದೆ? ನಮ್ಗೇನ್ ಫೀಲಿಂಗ್? ಆರಾಮಾಗಿ ಬೆಳಗ್ಗೆ ಬರ್ತೀರಿ, ಮುಗ್ಗಿವ ನೋಡ್ತೀರಿ. ಇಬ್ರು ಇದಾರೆ ಲೇಬರ್ಸ್, ಅವ್ರೆಲ್ಲ ನೋಡ್ಕೊಂತಾರ. ನಾವು ಅವ್ರ ಜೊತೆಲಿ ಬಂದು ಹಸುಗಳನ್ನ ನೋಡೋದು, ಓರಿಗಳನ್ನ ನೋಡೋದು, ಆರಾಮಾಗಿ ಬಂದು ಅವ್ರ ಜೊತೆ ಏನಿದೆ ಅವ್ರು ನೋಡ್ಕೊಂಡಿದ್ರು ಆರಾಮಾಗಿ ಬರೋದು, ಹೋಗೋದು ಅಷ್ಟೇ. ಖುಷಿ ಅನ್ಸುತ್ತೆ. ಖುಷಿ ಕೊಟ್ಟಿದೆ. ಇದರಿಂದಾನೇ ಈ ಮಟ್ಟಕ್ಕೆ, ಒಂದು ಹಸುವಿಂದಾನೇ ಈ ಮಟ್ಟಕ್ಕೆ ನಾನು ಈಗ ಎಲ್ಲ ಗುರುತಿಸ್ತಾರೆ, ಜನ ಎಲ್ಲ ಗುರುತಿಸ್ತಾರೆ. ಈಗ ಮುಂಚೆ ಆದ್ರೆ ಅಟ್ಲೀಸ್ಟ್ ಬರೀ ಗಣೇಶ್ ಅಂತಿದ್ರು. ಈಗ ಹಳ್ಳಿಕಾರ್ ಸಾಕೋದ್ರಿಂದ ಊರಲ್ಲಿ ಏನೇ ಒಂದು ಫಂಕ್ಷನ್ ಆದ್ರೂ ಕೂಡ, ಏನೇ ಒಂದು ಹಬ್ಬಗಳಾದ್ರೂ ಕೂಡ ಹೇಳಿ ಕಳಿಸ್ತಾರೆ, ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ, ಒಂದು ಗೌರವ ಕೊಡ್ತಾರೆ. ನಿಮ್ಮ ಹಸುಗಾಗಿರ್ಬೋದು, ಓರಿಗಾಗಿರ್ಬೋದು, ನಿಮ್ಗಾಗಿರ್ಬೋದು. ಆ ಫೀಲ್ ಹೆಂಗಿದೆ? ಆ ಫೀಲಿಂಗ್ ಮಾಮೂಲಿ. ಅದು ಇವಾಗ ಒಂದು ಹಸು ಒಂದು ಎತ್ತು ಇದ್ಮೇಲೆ ಬರೋ ಹೋಗೋ ಜನ ಜಾಸ್ತಿ ಆಗ್ತಾರೆ. ಈ ಫೀಲ್ಡ್ ಅಲ್ಲಿ ಸುತ್ತಮುತ್ತ ಜನ ಎಲ್ಲ ಗುರ್ಸ್ತಾರೆ. ಅದರಿಂದ ಒಂಥರ ಮನ್ಸಕ್ಕೆ ನೆಮ್ಮದಿ ಸಿಗುತ್ತೆ. ಮತ್ತೆ ಈಗ ಈ ಫೀಲ್ಡ್ ನಲ್ಲಿ ಸಾಕಷ್ಟು ಜನ ಪರಿಚಯನೂ ಆಗಿರ್ಬೋದು ಅನ್ಸುತ್ತೆ ಅಲ್ವಾ? ಹಳ್ಳಿಕಾರ್ನಲ್ಲಿ ತುಂಬಾ ಜನ ಫ್ರೆಂಡ್ಸ್ ಆಗಿರ್ತಾರೆ, ಹೊಸ ಪರಿಚಯ ಆಗಿರುತ್ತೆ. ಎಲ್ಲ ನನ್ನ ಇದು ಫೋಟೋಸ್ ನೋಡ್ಕೊಂಡು, ಗ್ರೂಪ್ ಅಲ್ಲಿ ನೋಡ್ಕೊಂಡು ಅವರೇ ಕಾಲ್ ಮಾಡಿ, ಅವರೇ ಅವ್ರ ಮಕನೂ ನೋಡಿಲ್ಲ ಇನ್ನ ಅವ್ರದ್ದು, ಫೋನ್ ಮಾಡ್ತಾ ಇರ್ತಾರೆ, ಮಾತಾಡಿಸ್ತಾರೆ. ಓರಿ ಇದೆಯಾ, ಹಸು ಇದೆಯಾ, ಯಾವ್ದಿದೆ ಏನು ಅಂತ ಆತರ ಇದಾರೆ. ಎಲ್ಲಿಂದ ತಗೊಂಡ್ ಬರ್ತೀರಾ ಸಾಮಾನ್ಯವಾಗಿ ಹಸು? ನಾನು ಹಸು ಬಂದು ಸಂತೆಯಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದ, ವಿನೋದ್ ಅಂತ. ಅವನು ನೆಲಮಂಗಲ ಕಡೆನು. ಅವನು ಫೋನ್ ಮಾಡಿ, ಅಣ್ಣ ಈ ತರ ಇದೆ ಹಸು ತಗೋ ಅಂತ ಅವ್ನು ಕಳ್ಸಿಕೊಡ್ತಾನೆ. ಆಮೇಲೆ ನಾವು ಪಕ್ಕದ ಊರಲ್ಲಿ, ಹಳ್ಳಿಗಳಲ್ಲಿ ಸಂತೆಯಲ್ಲೇ, ಸಂತೆ ಕಮ್ಮಿನೇ, ಸಂತೆಗಂತೂ ಹೋಗಲ್ಲ ನಾವು. ಅದೇ ರೈತರ ಹತ್ರನೇ ತರೋದು ಜಾಸ್ತಿ. ನಮ್ಗೆ ಸಮಾಧಾನ ಆದ್ರೆ ತರ್ತೀರಿ.
ಇಲ್ಲ ಅಂದ್ರೆ ಇಲ್ಲ. ಹೌದಾ, ಓಕೆ. ಸೊ ಇದಕ್ಕೆ ಏನಾನ ಹೆಸರು ಇಟ್ಕೊಂಡಿದ್ದೀರಾ ಈ ಓರಿಗಳಿಗೆ? ಇದಕ್ ಬಂದು ಶಿವ, ಅದು ಬಂದು ಶಂಕರ. ಕೂಟ ಮಾಡಿದ್ದೀರಾ? ಕೂಟ ಮಾಡಿದ್ದೀನಿ. ಅಂದ್ರೆ ನಾನು ಹೋದ ವರ್ಷ ಘಾಟಿಯಲ್ಲಿ ತಗೊಂಬಂದಿದ್ದು ಕೂಟ ಮಾಡಿದ್ದು. ಈ ಸತಿ ನಮ್ದೊಂದು ಫಂಕ್ಷನ್ ಇತ್ತು ಮೇಯಲ್ಲಿ, ಅದಕ್ಕೋಸ್ಕರ ತಂದಿದ್ರಿ. ಇವಾಗ ನಮ್ಮ ಫಂಕ್ಷನ್ ಎಲ್ಲ ಮುಗ್ದಿದೆ, ನೋಡ್ಬಿಟ್ಟು ನಾಳೆ ಸಪ್ಲಂ ಪರ್ಸಲ್ಲೇ ಮಾರ್ಬಿಡೋಣ ಅಂತ. ಓಕೆ, ಎಷ್ಟೆಲ್ಲಾಗಿದೆ ಇವಾಗ 4 ಕಲ್ಲಲ್ಲಿ. 4 ಕಲ್ಲಲ್ಲಿದೆಯಾ? ಹೌದು. ಇದು ದಬ್ಬೆ ಸಮ ಕಟ್ಟಿದೆ, ಅದಿನ್ನ ಸಮ ಕಟ್ಟಿಲ್ಲ, ಇನ್ನ ಉಡ್ತಾ ಇದೆ ಅದಕ್ಕೆ. ಓಕೆ ಓಕೆ ಓಕೆ. ಸೊ ನೋಡ್ತಾ ಇದ್ದೀರಾ 4 ಹಲ್ಲಿನ ಓರಿಗಳಿವು. ಸಪ್ಲಮ್ಮ ಜಾತ್ರೆಗೆ ಕಟ್ಟಬೇಕು ಅಂತಿದ್ದಾರೆ ಅವರ ಒಂದು ಓರಿಗಳನ್ನ. ನೋಡೋಣ, ತುಂಬಾ ಚೆನ್ನಾಗಿದೆ. ಅಂಡ್ ಬೀಜದ ಓರಿ ಕೂಡ ಇದೆ. ಸ್ಟಡ್ ಬುಲ್ ಬಂದು ಮಾದೇವ. ಬನ್ನಿ ಸ್ಟಡ್ ಬುಲ್ ನೋಡೋಣ, ಆ ಕಡೆಗಿದೆ, ಚೆನ್ನಾಗಿದೆ. ಏಯ್ ಮಾದೇವ, ಯಾಕೆ ಕಳೆದು? ಏನ್ ಆಯಲ್ವಾ? ಏನಿಲ್ಲ, ತುಂಬಾ ಸಾಧು ಅನ್ಸುತ್ತೆ. ತಂದು 4 ದಿನ ಆಗಿದೆ ಅಷ್ಟೇ. ಆಯಲ್ಲ, ಆಯೋದೇನು ಇಲ್ಲ. ನನ್ನ ಮಕ್ಕಳು ಚಿಕ್ಕ ಮಕ್ಕಳೆಲ್ಲ ಇಟ್ಕೊಂತಾರೆ, ಏನು ಮಾಡಲ್ಲ, ಆರಾಮಾಗಿದೆ. ಹೌದಾ, ಓಕೆ. ಮದೇವ ಸುಮ್ಮನೆ. ಸೊ ಬೀಜದ ಓರಿ ತುಂಬಾ ಚೆನ್ನಾಗಿದೆ. ಎಲ್ಲಿಂದ ತಂದಿರೋದು? ಇದು ಬಂದು ಮಾಗಡಿ ಹತ್ರ, ಬಿಡ್ಸಂದ್ರನೋ ಏನೋ, ಮಾಗಡಿ ಪಕ್ಕದಲ್ಲೇ 1 ಕಿಲೋಮೀಟ್ರು. ಕುಮಾರಣ್ಣವ್ರು ಅಂದ್ಬಿಟ್ಟು ಅವ್ರ ಹತ್ರ ತಂದಿದ್ದು. 4 ದಿನ ಆಯ್ತು ಅಷ್ಟೇ, ಬುಧವಾರ ತಂದಿದ್ದು. ಪಾಪ ಸಾಧು ಆಗಿದೆ ನಮ್ಮ ಹತ್ರ. ನನ್ನ ಮಕ್ಕಳೆಲ್ಲ ಇಟ್ಕೊಳ್ತಾರೆ, ಏನ್ ತೊಂದ್ರೆ ಏನಿಲ್ಲ, ಆರಾಮಾಗಿದೆ. ಏನ್ ಹೆಸರು ಇಟ್ಟಿದ್ದೀರಾ? ಮಾದೇವ ಅಂತ ಇಟ್ಟಿದ್ದೀರಾ? ಅವ್ರೇನೋ ದರ್ಶನ್ ಅಂತ ಇದ್ರು, ನಮ್ಗೆ ದೇವ್ರ ಹೆಸರು ಇಷ್ಟ ಆಯ್ತು, ನಮ್ಮ ಹತ್ರ ಮಾದೇವ ಅಂತ ಇಟ್ಕೊಂಡಿದೀರಿ. ನಂದು ಹಳೆ ಓರಿ ಬಂದು ಭೈರವ ಅಂತ ಒಂದಿತ್ತು, ನಂದಿ ಅಂತ ಒಂದಿತ್ತು, ಅವು ಕೊಟ್ಬಿಟ್ಟೆ. ಅದು ಕೊಟ್ಮೇಲೆ ಇದು ನನ್ಗೆ ಬೀಜದೋರಿ ಬೇಕಾಗಿತ್ತು. ನನ್ಗೆ ಹಸುಗಳಿದಾವಲ್ಲ, ಒಂದು 14 ಹಸು ಇದಾವೆ, ಆ ಹೆಸರು ಬೇಕಾಗಿತ್ತು, ಅದಕ್ಕೋಸ್ಕರಾಗಿ. ಇದು ಮುಂಚೆ ಈಗ ಎಷ್ಟಲ್ಲಾಗಿದೆ ಇದು? ಇದು 4 ರಿಂದ 6 ಬಿದ್ದಿದೆ. ಒಂದ್ ಕಡೆ ಬಿದ್ದಿದೆ, ಒಂದ್ ಕಡೆ ಬಿದ್ದಿಲ್ಲ. 6 ಬಿದ್ದಿದೆ. ಓಕೆ. ಅಂದ್ರೆ ಅವರು ಕ್ರಾಸಿಂಗ್ ಮಾಡ್ತಿದ್ರಲ್ವಾ ಇದ್ರಲ್ಲಿ? ಮಾಡ್ತಾ ಇದ್ರು. ಓಕೆ, ಕರುಗಳೆಲ್ಲ ಚೆನ್ನಾಗಿ ಬಿದ್ದಿದ್ಯಾ? ಬಿದ್ದಿದೆ ಅಂತ ಹೇಳ್ತಾರೆ, ನಾವು ಕಣ್ಣಾಗ ನೋಡೋ ಗಂಟ ನಾವು ಯಾರ್ದು ಹೇಳಕ್ಕಾಗಲ್ಲ. ಓಕೆ. ಸೊ ಈಗ ನಿಮ್ಮ ಮನೆಯಲ್ಲೇ ಹಸುಗಳು ಜಾಸ್ತಿ ಇರೋದ್ರಿಂದ ಕ್ರಾಸಿಂಗ್ ಬೇಕು ಅಂತ ಒಂದು ಬೀಜದೋರಿ ಇಟ್ಕೊಂಡಿದ್ದೀರಾ? ಹೌದು ಹೌದು. ಓಕೆ. ಸೊ ಚೆನ್ನಾಗಿದೆ. ಎಷ್ಟು ಕೊಟ್ರಿ ಒಂದು ಓರಿಗೆ? ಈ ಓರಿಗೆ 140 ಆಯ್ತು ಅಲ್ಲಿ. ಚೆನ್ನಾಗಿದೆ. ಸೊ ಈಗ ನಿಮ್ಮ ಮನೆಯಲ್ಲೇ ಇಟ್ಕೋತೀರಾ? ಹೌದು, ನಮ್ಮ ಮನೆಯಲ್ಲೇ ಮಾಡ್ಕೊಂತೀನಿ. ಸಾಧು ಇದೆ, ಸಾಧು ಆಕ್ಚುಲಿ ತುಂಬಾ ಸಾಧು ಇದೆ. ಇದು ಸ್ಟಡ್ ಬುಲ್ ಅಂತಾನೆ ಅನ್ಸಲ್ಲ, ಕೆಲವೊಂದು ಸ್ಟಡ್ ಬುಲ್ಗಳ ಹತ್ರ ಪಕ್ಕದಲ್ಲಿ ನಿಲ್ಲಕ್ಕಾಗಲ್ಲ. 4 ಇತ್ತು, ಒಂದು 6 ಬಂದಿತ್ತು, ಅದು ಅಷ್ಟೇ ಸ್ಮೂತ್ ಆಗಿತ್ತು. ಇದಕ್ಕಿನ್ನ ಹೈಟ್ ಇತ್ತು ಅದು. ಹಿಂಗೆ ಲೇಬರ್ಸ್ ಇಲ್ಲ, ಲೇಬರ್ ಒಬ್ಬ ಊರ್ಗ್ ಹೋಗ್ಬೇಕು ಅಂದ್ಬಿಟ್ಟು ಆ ಟೈಮಲ್ಲಿ ಕೊಟ್ಬಿಟ್ಟೆ ಇಲ್ಲೇ ಪಕ್ಕದೂರವ್ರಿಗೆ, ಗುಂಡೂರವ್ರಿಗೆ. ಅವ್ರು ತಗೊಂಡೋಗಿ ಇವಾಗ ಬಸ್ತಿ ರಾಜಣ್ಣ ಹತ್ರ ಇದೆ, ಅವ್ರ ಮನೇಲಿದೆ, ಅವ್ರ ಹತ್ರ ಇನ್ನ ಚೆನ್ನಾಗಿದೆ ಇವಾಗ. ಓಕೆ. ಈಗ ಏನಾದ್ರೂ ಸುತ್ತಮುತ್ತ ಯಾರಾದ್ರೂ ಹಸುಗಳನ್ನ ಸಾಕಿದರೆ ಕ್ರಾಸಿಂಗ್ ಕರ್ಕೊಂಡ್ ಬರ್ಬೋದಾ? ಬರ್ತಾರೆ, ಕರ್ಕೊಂಡ್ ಬರ್ಬೋದಾ? ಕರ್ಕೊಂಡ್ ಬರ್ಬೋದು. ಚಾರ್ಜ್ ಮಾಡ್ತೀರಾ? ನಾವು ಚಾರ್ಜ್ ಮಾಡ್ತೀವಿ. ಏನ್ ಚಾರ್ಜ್ ಇರುತ್ತೆ? ನಮ್ ಕಡೆ ಎಲ್ಲ ಏನು 1000 ರೂಪಾಯಿ ತಗೊಂತ ಇದಾರೆ. ಇಲ್ಲಿ ತರಬಳ್ಳಿ ನಾಶಮಣ್ಣವರು, ಇಲ್ಲಿ ಪಕ್ಕದ ಗುಂಡೂರವರು, ಮದುವೆ ಕೊಡುಗೆ ಎಲ್ಲ ಈ ಕಡೆ ಎಲ್ಲ ದನ ಕಮ್ಮಿ ಅಲ್ವಾ, ಅದರಿಂದ ಎಲ್ಲ 1000 ರೂಪಾಯಿ ಚಾರ್ಜಸ್ ಇರುತ್ತೆ. ಯಾವ ಟೈಮಿಗೆ ಕರ್ಕೊಂಡ್ ಬರ್ಬೇಕು? ಬೆಳಗ್ಗೆ ಸಂಜೆ ಯಾವಾಗ್ಲಾದ್ರೂ ಪರವಾಗಿಲ್ಲ, ಯಾವಾಗಾದ್ರೂ ಬರ್ಲಿ. ಸೊ ಬೂದಿಗೇರಿಯಲ್ಲಿರುವಂತಹ ಒಂದು ಫಾರ್ಮ್ ಇದು. ಸುತ್ತಮುತ್ತ ಯಾರಾದ್ರೂ ನಿಮ್ಮ ಹಸುಗಳಿದೆ, ಕ್ರಾಸಿಂಗ್ಗೆ ಕರ್ಕೊಂಡ್ ಬರ್ಬೇಕು, ಊರಿಗೆ ಕ್ರಾಸ್ ಮಾಡಿಸ್ಬೇಕು ಅಂತಿದ್ರೆ ಕರ್ಕೊಂಡ್ ಬರ್ಬೋದು. 1000 ರೂಪಾಯಿ ಚಾರ್ಜಸ್ ಇರುತ್ತಂತೆ. ಅಂಡ್ ಫೋನ್ ನಂಬರ್ನ ಕೊಟ್ಟಿರ್ತೀನಿ ನಾನು ಸ್ಕ್ರೀನ್ ಮೇಲೆ, ಕಾಲ್ ಮಾಡಿಕೊಂಡು ಬನ್ನಿ, ಬೆಳಿಗ್ಗೆ ಅಥವಾ ಸಂಜೆ ಯಾವಾಗಲಾದ್ರೂ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಚೆನ್ನಾಗಿದೆ ಹೋರಿ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ, ಮತ್ತೇನು ಹೇಳ್ತೀರಾ ನಿಮ್ಮ ಒಂದು ಸ್ಟಡ್ ಬುಲ್ ಬಗ್ಗೆ? ಏನಿದೆ, ಆರಾಮಾಗಿದೆ. ಇನ್ನ 4 ದಿನ ಆಗಿದೆ ಬಂದು, ಇನ್ನ ಯಾವ ದನ ಬಂದಿಲ್ಲ. ಬಂದ್ಮೇಲೆ ಗೊತ್ತಾಗುತ್ತೆ ಏನು ದನ ಕಟ್ಟುತ್ತಾ ಇಲ್ಲ ಅನ್ನೋದು. ಅವ್ರು ದನ ಕಟ್ಟುತ್ತೆ ಅಂತಾನೆ ಹೇಳಿದ್ರು ಚೆನ್ನಾಗಿ. ಒಂದ್ ದಿನಕ್ಕೆ 4-5 ಹಸು ಕಟ್ತೈತೆ ಅಂತ. ನಾವು ನೋಡ್ಬೇಕು ಇನ್ನ ದನ ಬಂದ್ಮೇಲೆ. ನಮ್ದು ಇನ್ನ ದನ ಯಾವ ಎಲ್ಲ ಒಂದಷ್ಟು ಫಲ ಆಗಿದಾವೆ, ಒಂದಷ್ಟು ತುಂಬಾಗಿದಾವೆ. ಇನ್ನೊಂದು 4-5 ಹಸು ಈಟಿಗೆ ಬರ್ಬೇಕು, ಇನ್ನ ಬಂದಿಲ್ಲ. ಬಂದ್ಮೇಲೆ ನಮ್ ದನಕ್ಕೆ ಬಿಟ್ಟು ನೋಡ್ಬೇಕು ಫಸ್ಟ್. ತುಂಬಾ ಚೆನ್ನಾಗಿದೆ. ಹೋರಿಗಳನ್ನ ನೋಡಿದ್ರಿ, ಬೀಜದ ಹೋರಿನ ನೋಡಿದ್ರಿ, ಮತ್ತೆ ಇನ್ನು ಸಾಕಷ್ಟು ಹಸುಗಳೆಲ್ಲ ಇದಾವೆ, ಕರುಗಳಿದೆ, ಬನ್ನಿ ನೋಡೋಣ. ಸೊ ಇಲ್ಲಿರಂತದ್ದು ಇದು ಬಂದು ಕಣ್ಣೂರಹಳ್ಳಿಯಿಂದ ತಂದಿದ್ದು ಹಸು. ಇದು ಈ ಹಸು ಬಗ್ಗೆ? ಈ ಹಸು ಬಂದು ಕಣ್ಣೂರಹಳ್ಳಿಯಿಂದ ತಂದಿದ್ದು.
ಈ ಹಸುನು ಪರವಾಗಿಲ್ಲ. ಫಸ್ಟ್ನೇ ಸುಲು ಕೆಲಸ ಮಾಡ್ತಾ ಇದ್ದಿದ್ದು ಹಸು, ಆ ಕಡೆ ಓರಿ ಏನೋ ಬಿಟ್ಟಿದ್ದಾರೆ. ಹಾ ಓರಿ ಬಿಟ್ಮೇಲೆ ಫಸ್ಟ್ನೇ ಸುಲು ಕರು ಹೆಣ್ಣು ಕರು ಕೊಟ್ಟಿತ್ತು. ಇವಾಗ 4 ತಿಂಗಳು ಫಲ, 5 ತಿಂಗಳು ಫಲ ಆಗಿದೆ ಇದು. ಹೌದಾ? ಹಸು ಏನು ಗಲಾಟೆ ಇಲ್ಲ, ಕೆಲ್ಸಕ್ಕೂ ಹೋಗುತ್ತೆ, ಇದು ಮಾಡುತ್ತೆ. ಸದ್ಯಕ್ಕೆ ಇವಾಗ 5 ತಿಂಗಳು ಫಲ. ಚೆನ್ನಾಗಿದೆ. ಬನ್ನಿ ಈ ಕಡೆ ಇರೋಂಥದ್ದು ನೋಡೋಣ. ಈ ಹಸು ಬಂದು ವಾಗಡದಲ್ಲಿ ತಂದಿದ್ದು ಒಂದೇ ದಿನ. ಈ ಹಸು ಇದೂನು ಅಷ್ಟೇ ಹಾಲಕ್ಕೆ ಪರ್ಪಸ್. ಇದು ಹಾಲು ಚೆನ್ನಾಗಿ ಕೊಡುತ್ತೆ. ಹೆಣ್ಣು ಕರು ಕೊಟ್ಟಿದ್ದೆ ಹೋದ ಸತಿ. ಈ ಸತಿ ಒಂದು 4 ತಿಂಗಳೇನಾಗಿದೆ ಇದಕ್ಕೂ ಫಲ ಆಗಿದೆ. ಇವೆರಡಿಗೂ ನಮ್ಮ ದೊಡ್ಡವರಿಗೆ ಆಗಿದಾವೆ. ಮೊದಲು ಹಳೆ ಊರಿಗೆ ನೋಡ್ಬೇಕು ಏನಾಗುತ್ತೆ ಅಂತ. ಚೆನ್ನಾಗಿದೆ. ಅಂಡ್ ಇದು ರೆಡ್ಡಳ್ಳಿ ಗೌಡ ರೆಡ್ಡಿ ಅಂದ್ಬಿಟ್ಟು ಅವ್ರ ಹತ್ರ ತಂದಿದ್ದು, ಮನು ಅವ್ರ ಹತ್ರ. ಹಸು ಒಳ್ಳೆ ಜಾತಿ ಕುಲ ಇದೆ. ಓರ್ಗರು ಕೊಟ್ಟಿದ್ದೆ. ಈ ಮೊನ್ನೆ ಲಾಸ್ಟ್ ಟೈಮ್ ಒಂದು 5 ತಿಂಗಳಲ್ಲಿ 1 ತಿಂಗಳೇನಾಯ್ತು ಕಂದಾಕ್ಬಿಡ್ತು. ಒಂದು 5 ತಿಂಗಳಾಗಿತ್ತೇನೋ ಕಂದಾಕ್ಬಿಟ್ಟಿದೆ. ಇವಾಗ ನೆಕ್ಸ್ಟ್ ಈಟಿಗೆ ಬಂದರೆ ಓರಿಗೆ ಬಿಡಬೇಕು. ಚೆನ್ನಾಗಿದೆ. ಸೊ ಈ ಕಡೆ ಇರೋದು ಈ ಹಸು ಬಂದು ಏನು ಅಂದರೆ ಆಯೋದು ಇದು ಮಾಡೋದು ಸ್ಟಾರ್ಟಿಂಗಲ್ಲಿ, ಆಮೇಲೆ ಸರಿ ಹೋಯ್ತು. ಕರು ಆಗ್ತು, ಪಾಪ ಕರು ಸತ್ತೋಯ್ತು 1.5 ತಿಂಗಳಿಗೆ ಬೊಬ್ಬೆ ರೋಗ ಬಂದು. ಆಮೇಲೆ ಯಾವ ಕರುನೋ ಬಿಡಲಿ, 4 ಕರು ಬಿಡ್ತೀರಾ ಒಂದೇ ಟೈಮ್ ಕುಡಿಸ್ಕೊಳ್ಳುತ್ತೆ. ಆಮೇಲೆ ಕರಿಬೇಕಾದ್ರೆ ಫಾಸ್ಟಾಗಿ ಕರಿಬೇಕು. ಸ್ಲೋ ಮಾಡಿದ್ರೆ ಹಾಲು ಕೊಡಲ್ಲ, ಒದಿಯುತ್ತೆ. ಫಾಸ್ಟಾಗಿ ಕರೆದ್ರೆ ಕರ್ಸ್ಕೊಳ್ಳುತ್ತೆ. 1.5 ಲೀಟ್ರ್ ಹಾಲು ಕೊಡುತ್ತೆ ಇದು. ಹೌದಾ? ಫಸ್ಟ್ನೇ ಸುಲಲ್ಲೇ 1.5 ಲೀಟ್ರ್ ಹಾಲು ಕೊಡುತ್ತೆ. ಚೆನ್ನಾಗಿದೆ. ಇವಾಗ ಎಲ್ಲ ನಮ್ಮ ಹತ್ರ ಬಂದ್ಮೇಲೆ ಎಲ್ಲ ಸಾಧು ಆಗೋಗಿವೆ. ಎಂತ ಆಯಸ್ಸು ಆದ್ರೂ ಅಷ್ಟೇ ಸಾಧು. ಚೆನ್ನಾಗಿದೆ. ಏನಾದ್ರೂ ಗೊತ್ತಿಲ್ಲ. ಅದೃಷ್ಟ ನಿಮ್ಗದು. ನಮ್ಮ ಪಕ್ಕದೂರಲ್ಲೇ ತಗೊಂಡೆ, ಗಂಗವಾರದಲ್ಲೇ. ಇದು ಹಸು ಕರು 2 ತಂದೆ. ಮೊನ್ನೆ ಕರು ಕೊಟ್ಬಿಟ್ಟಿದೀನಿ. ಅವ್ರ ಹತ್ರನೇ ಫಲ ಆಗಿದೆ. ಇನ್ನೇನಿನ್ನು ಇಷ್ಟರಲ್ಲೇ ಕರು ಹಾಕ್ಬೇಕಿದು. ಇದು ಆ ಹಸುಗ ಜೊತೆ ಬೀಳುತ್ತೆ ಅಂದ್ಬಿಟ್ಟು ಈ ಹಸು ತಂದಿದ್ ಮತ್ತದಲ್ಲೇ ಮಾಗಡಿ ಪಕ್ಕದಲ್ಲೇ. ಇದು ಓರ್ಗರು ಕೊಟ್ಟಿತ್ತು ಅಷ್ಟಲ್ಲೇ. ಈ ಸತಿ ಫಲ ಆಗಿದೆ. ಇದ್ರ ಕರು 2 ಸೇರಿ ಕೂಟ ಮಾಡಿ ಮಾರ್ಬಿಟ್ಟೆ, ಜೊತೆ ಆಗುತ್ತೆ ಅಂತ. ಇದು ನಮ್ಮ ಮನೆ ಲಕ್ಷ್ಮಿ. ಮನೆ ಲಕ್ಷ್ಮಿ ಇದ್ದಂಗೆ. ಸುಬ್ಬಲಕ್ಷ್ಮಿ ಅಂತ ಸುಬ್ಬಿ ಅಂತ ಕರಿತೀವಿ. 2 ವರ್ಷ ಸಪ್ಲಂ ಪರ್ಸೆಲ್ ತಂದಿದ್ದು. ತಂದಾಗ ಏನು ಹಸು ನೋಡಕ್ಕೆ ಏನು ಅಷ್ಟರಲ್ಲೇ ಇತ್ತು. ಪಾಪ ಕರು ಹ್ಯಾಂಡಿಕ್ಯಾಪ್ಟ್ ತಗೊಂಬಂದ ಫಸ್ಟ್ನೇ ಕರು. ಆ ಕರು ಹಸುನ ಹಿಂಗೆ ಕಮ್ಮಿಗೆ ಅವರು ಇದು ಕೊಯ್ಯರು ಕೂಡ ಮಟ್ಟದಾಗಿದ್ರು. ಅವರು ರೈತರು ಯಾರು ತಗೊಳೋರಿಲ್ಲ ಅಂದ್ಬಿಟ್ಟು ನಾವು ತಗೊಂಬಂದ್ರೆ ಇವತ್ತು ಈ ಹಸು ಬಂದ್ಮೇಲೆ ಮನೆಕ ಒಳ್ಳೇದಾಯ್ತು. ಹಸುನು ಚೆನ್ನಾಗಿ ಬಂತು. ಯಾರ್ಯಾರೋ ಕೇಳಿದ್ರು ಕೊಳ್ಳಿಲ್ಲ. ಇವಾಗ 3ನೇ ಸುಲಿದು. ಲಾಸ್ಟ್ ಟೈಮು ಹಿಂಗೆ ಹೆಚ್ಚು ಕಡಿಮೆ ಆಗಿ ಕರು ಫಸ್ಟೇ ಸ್ಟಾರ್ಟಿಂಗ್ ಹಾಕ್ಬಿಟ್ಟು ಹೆಣ್ಣು ಕರು ಸತ್ತೋಯ್ತು ಒಂದು 15 ದಿನಕ್ಕೆ. ಒಳ್ಳೆ ಜಾತಿ ಕುಲದಲ್ಲಿತ್ತು ಕರುನು. ಹಸುನು ಚೆನ್ನಾಗಿದೆ ಜಾತಿ ಕುಲದಲ್ಲಿ. ನಮ್ಮ ಮನೆ ಲಕ್ಷ್ಮಿ ಇದ್ದಂಗೆ ಇದು. ಎಲ್ಲ ಕೊಟ್ರೆ ಇದೊಂದು ಕೊಡಲ್ಲ. ಮನೆಯಲ್ಲೇ ಮಣ್ಣು ಮಾಡೋದು ಇದನ್ನ. ಚೆನ್ನಾಗಿದೆ. ಸೊ ಅವ್ರ ಮನೆ ಲಕ್ಷ್ಮಿ ಅದೃಷ್ಟ ತಂದ್ಕೊಟ್ಟಿದೆ. ಇದು ಬಂದಾದ್ಮೇಲೆ ಎಲ್ಲವೂ ಕೂಡ ಚೆನ್ನಾಗಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದು ಹಸು ಓರಿಗಳ ಕಾಲ್ಗುಣನೇ ಆಗಿರುತ್ತೆ. ಅವು ನಮ್ಮ ಮನೆಗೆ ಬಂದಾದ್ಮೇಲೆ ಅದೃಷ್ಟನೇ ಬದಲಾಯಿಸುತ್ತೆ ಅಂತಲೇ ಹೇಳ್ಬೋದು. ಕೆಲವ್ರಿಗೆ ತುಂಬ ಏನಂತಂದರೆ ಅವರ ಸಮಯ ಕೆಟ್ಟಿರ್ಬೋದು, ಇಲ್ಲ ಹಣಕಾಸಿದಲ್ಲಿ ಏನಾದರೂ ತೊಂದರೆ ಇರ್ಬೋದು. ಕೆಲವೊಂದು ಹಸು ಓರಿಗಳು ಮನೆಗೆ ಕಾಲಿಟ್ಟು ಬಂದಾಗ ಎಲ್ಲದರಲ್ಲೂ ಕೂಡ ಒಂದು ರೀತಿ ಏಳಿಗೆಯನ್ನು ಕಳಿಸ್ತಾರೆ. ಸೊ ಅದಕ್ಕೆ ಇವ್ರದ್ದು ಒಂದು ಸಾಕ್ಷಿ ಈ ಒಂದು ಹಸು ಅಂತಲೇ ಹೇಳ್ಬೋದು. ಸೊ ಯಾರಿಗೂ ಕೊಡೋದಿಲ್ಲ, ನಮ್ಮ ಮನೆಯಲ್ಲೇ ಕೊನೆವರೆಗೂ ಉಳಿಸ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಸೊ ಇದು ಬಂದು ನಮ್ಮ ಸ್ನೇಹಿತನ ಹತ್ರ ಇತ್ತು. ಇನ್ನ ಮುಳ್ಳೆ ಕಾಣಿಸೋದು ಹತ್ರ ಹಿಂಗೆ. ಪಾಪ ಅವನು ನನಗೆ ಕೂಟ ಆಗುತ್ತೆ ಅಂದ್ಬಿಟ್ಟು ಹಸು ಕರು 2 ತಗೊಂಡೆ. ನನ್ನ ಹಸು ಕರುಗೂ ಕೂಟ ಆಗ್ತಾ ಇಲ್ಲ. ಹಸು ನೋಡಿದ್ರೆ ಒಣಗೋಗಿದೆ. ಏನ್ ಮಾಡೋದು, ಪಾಪ ಅವನು ಹಿಂಗೆ ಕೊಟ್ಟ. ನನ್ನ ಸ್ನೇಹಿತನು ವಿನೋದ್ ಅಂದ್ಬಿಟ್ಟು ನೆಲಮಂಗ್ಲ ಕಡೆನು ಸಾಕ್ತಾ ಇದೀನಿ. ಬಂದು ಒಂದು 2.5 ತಿಂಗಳಾಗಿದೆ ಅಷ್ಟೇ. ಇನ್ನ ಮುಳ್ಳೆ ಕಾಣಿಸೋದು. ಇವಾಗ ಅಷ್ಟು ಪರವಾಗಿಲ್ಲ. ಹಸು ಕೆಲಸ ಮಾಡಿರೋ ಹಸು ಅಷ್ಟು ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ. ಸೊ
ಇದು ಬಂದು ಅಲ್ಲಿಂದಾನೆ ಅವ್ನು ನನ್ನ ಫ್ರೆಂಡ್ ವಿನೋದ್ ಅನ್ನೋ ಕಳ್ಸಿದ್ದು ಇದ್ರ ಜೊತೆನ ನೋಡ್ತಾ ಇರ್ಬೋದು. ಹೇಳಿ. ಅದು ಬಂದು ಹೆಣ್ಕರು ಕೊಟ್ಟಿದೆ, ಇದು ಬಂದು ಓರ್ಗರು ಕೊಟ್ಟಿದೆ. ಸೊ ಈ ಕಡೆ ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಒಂದು ಹಸು ಇದೆ. ಅಂಡ್ ಫೈನಲಿ ಈ ಕಡೆ ಒಂದು ಲಾಸ್ಟ್ ಒಂದು, ಇದು ಸ್ವಲ್ಪ ಒಣಗ್ದಂಗೆ ಆಗ್ಬಿಟ್ಟಿದೆ ಪಾಪ. ಇಲ್ಲ, ಇದು ಕರು ಹಾಕಿದೆ ಆದ್ರೂ ಅಷ್ಟು ಹಿಂಗೆ. ಈ ಹಸು ಬಂದು ಇದು ತಮಿಳ್ನಾಡು ಶ್ರೀಕಂಠಪ್ಪನವ್ರ ಹತ್ರ ತಂದಿದ್ದು. ಬಂಡಿ ರೇಸ್ಗೆ ಹೋಗಿ ಮುರ್ಕೊಂಬಿಟ್ಟಿದೆ. ನಮ್ಗೆ ಹಸು ಬೇಕು ಅಂದ್ಬಿಟ್ಟು ತಗೊಂಬಂದ್ರಿ. ಒಂದು ವರ್ಷ ಆಯ್ತು. ಹೆಣ್ಕರು ಕೊಟ್ಟಿದೆ. ಆ ಕರುನ್ ಬಂದವರೆಲ್ಲ ಕೇಳ್ತಾರೆ ಕೊಡು ಅಂತ. ಒಂದು 2.5 ತಿಂಗಳ ಕರು ನೋಡ್ಬಿಟ್ಟು ಜಾತಿ ಕುಲ ಇದೆ ಅಂದ್ಬಿಟ್ಟು ಎಲ್ಲಾರು ಕೇಳ್ತಾರೆ. ನಾನು ಹೇಳ್ತಾ ಇದ್ದೀನಿ ಕರು ಹಾಲು ಕುಡಿಯೋದು ಬಿಡ್ಲಿ, ಬರ್ರಿ ಯಾರು ಬೇಕು ಕೊಡೋಣ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ಬನ್ನಿ ಈ ಕಡೆ ಒಂದೆರಡು ಇದೆ ನೋಡೋಣ. ಸೊ ಬನ್ನಿ. ಇದು ಬಂದು ಒಂಗಲ್. ಅದು ನಮ್ಮ ನಾಟಿ ಹಳ್ಳಿಕಾರ. ಈ ಹಸು ಬಂದು ಜೊತೆನೆ ಬಂದಿದ್ದು. ನವಿಲ? ಹಿಂಗೆ ಇಲ್ಲಿ ನವಿಲುಗಳು ಜಾಸ್ತಿ ಇದಾವೆ ಬೈಲಲ್ಲಿ, ಬಂದವೆ. ಮರಿಯಾಗಿ ಬಂದಿರೋದು ಅದು, ಹೋಗ್ತಾನೆ ಇಲ್ಲ ಈ ಕೋಳಿಗಳ ಜೊತೆಗಿರೋದ್ರಿಂದ. ಇದ್ರ ಬಗ್ಗೆ ಹೇಳಿ. ಈ ಹಸು ಬಂದು ಜೊತೆ ಬಂದಿದ್ದು. 1 ವರ್ಷ ಆಯ್ತು. ಜೊತೆ ಹಿಂಗೆ ಮೇಯಕ್ಕೆ ಹೋಗಿದ್ದು ಹಸು ಸತ್ತೋಗ್ಬಿಡ್ತು. ಏನು ಈ ಹಸುಗಳನ್ನ ಯಾರು ನೋಡಿದ್ರೆ ಕಸ ಇದ್ದವ್ರು ತಗೊಂಡ್ತಾ ಇರಲಿಲ್ಲೇನೋ, ಹಂಗಿತ್ತು. ಓರ್ಗಾರು ಕೊಟ್ಟಿದೆ, ಚೆನ್ನಾಗಿದೆ ಕರು. ಒಂದು ಪರವಾಗಿಲ್ಲ, ಒಂದು 3 ತಿಂಗಳಾಗಿದೆ ಕರುಗೆ. ಹಾಲು ಚೆನ್ನಾಗಿ ಕೊಡುತ್ತೆ, ಮೈ ಇರೋಷ್ಟು ಪರವಾಗಿಲ್ಲ, ಇವಾಗ ಚೆನ್ನಾಗಾಗಿದೆ. ಸ್ವಲ್ಪ ಒಳ್ಳೆಯದು. ಕೆಲಸಕ್ಕೂ ಮಾಡುತ್ತೆ ಇದು. ಕೆಲಸ ಒಣಗೋಗಿದ್ದಾಗೂ ಉಳಕ ಮಾಡಕ ಎಲ್ಲ ಹಸು ಒಳ್ಳೆ ಹಸು ಇದು. ಜೊತೆ ಇಲ್ಲ ಅಷ್ಟೇ ಇದ್ರದ್ದು. ಆ ಜೊತೆ ಇದ್ದಿದ್ರೆ ಇನ್ನ ಚೆನ್ನಾಗಿರೋದು. ಹೌದು. ಸೊ ಇದು ಓಂಗಲ್ ಅನ್ಸುತ್ತೆ ಅಲ್ವಾ? ಇದು ಓಂಗಲ್ ಹಸು. ಇಲ್ಲೇ ನಮ್ಮ ಪಕ್ಕದ ಹಳ್ಳಿಯವ್ರೆ. ಹೇಳಮ್ಮಕ್ಕ, ಲಕ್ಷ್ಮಿ ಹೇಳಮ್ಮಕ್ಕ. ಸೊ ನೋಡ್ತಾ ಇದ್ದೀರಾ, ಇದು ಓಂಗಲ್. ಇದು ಓಂಗಲ್ ಒಂದು ಇಟ್ಕೊಂಡಿದ್ದೀರಾ? ಓಂಗಲ್ ಇದು ನಮ್ಮ ಪಕ್ಕದ ಹಳ್ಳಿಯವರು, ನಮ್ಗೆ ಬೇಕಾದವ್ರು. ಅವರು ಹಿಂಗೆ ಏನೋ ಪ್ರಾಬ್ಲಮ್ ಅಂದ್ಬಿಟ್ಟು ತಗೊಂಡೋಗು ಅಂತ ಇದು ಮಾಡಿ ಕೊಟ್ಟಿದ್ದಾರೆ. ಇದೊಂದು ಸಾಕೊಂಡಿದ್ದೀನಿ. ಓಕೆ. ಸೊ ಕೊನೆಯದಾಗಿ ಇದು ಬಂದು ನನ್ನ ಫ್ರೆಂಡ್ ವಿನೋದ್ ಅನ್ನೋರೇ ಕಳ್ಸಿಕೊಟ್ಟಿದ್ದು ಹಾಲ್ಗೋಸ್ಕರ. ಏನಂತ ಹಾಲೇನು ಇಲ್ಲ, ಆದ್ರೂ ನಮ್ಮ ಮನೆಗೆ ಬಂದ್ಮೇಲೆ ಅದು ಆಚೆ ಕಳ್ಸಕ್ಕ ಇಷ್ಟ ಆಗಲ್ಲ. ಯಾರನ್ನ ಬಂದ್ರೆ ಕೊಡ್ತೀನಿ. ಏನು ಅಂದ್ರೆ ಬೇರೆ ಕೊಟ್ರೆ ನಮ್ ಬೈಕಣ್ ಕುಡ್ದು ಹಾಲಿಲ್ಲ ಅಂತ, ಅದಕ್ಕೋಸ್ಕರ ನಾವು ಕೊಡಲ್ಲ. ಹಾಲಿರೋ ಹಸುನೇ ಕೊಡೋದು ನಾವು. ಏನ್ ಕೊಡ್ತೀರಾ ಫುಡ್ ಎಲ್ಲ? ನಾವು ರವೆ ಬೂಸ, ಚಕ್ಕೆ ಬೂಸ, ಹಸೆ ಮೇವು, ಒಣ್ಮೇವು. ಮೇದಕ್ಕೆ ಬಿಡ್ತೀರಾ ಹೊರಗಡೆ ಎಲ್ಲ? ಹೊರಗಡೆ ಎಲ್ಲ ಹಸುಗಳೆಲ್ಲ ಹೊರಗಡೆ ಹೋಗುತ್ತೆ. ಇಲ್ಲಿರೋ ಹಸುಗಳೆಲ್ಲ ಕರುಗಳು ಹೋಗಲ್ಲ, ಓರಿಗಳು ಹೋಗಲ್ಲ. ಇನ್ನ ಹಸುಗಳೆಲ್ಲ ಹೋಗುತ್ತೆ ಮೇಯಕ್ಕೆ, ಹೋಗಿ ಮೇಯ್ಸ್ಕೊ ಬರ್ತಾರೆ. ಮೇವು ಆಚೆ ಮೇವು ತಿಂದ್ರೇನೆ ಅವಕ್ ಸಮಾಧಾನ. ನಾವು ಒಳಗಡೆ ಏನೇ ಹಾಕಿದ್ರು ಅವಕ್ಕ ನೋಡ್ರಿ ಬೆಳಗ್ಗೆಯಿಂದ ಇಲ್ಲೇ ಇದಾವೆ. ಇವತ್ತು ಹಾಕಿರೋ ಮೇವು ನ್ಯಾಯವಾಗಿ ತಿಂತಾ ಇಲ್ಲ. ಆಚೆ ಕಡೆ ದಿನ ಮೇದು ರೂಢಿ ಆಗಿರೋದ್ರಿಂದ ನಾವ್ ಏನ್ ಹಾಕಿದ್ರು ಹಸಿ ಹುಲ್ಲು ಒಣ ಹುಲ್ಲು ಎರಡು ಹಾಕ್ತೀರಾ? ಒಳಗಡೆ ಆಚೆ ಬೈಲಾಗ ಮೇದ್ಕೊಂಬಂದ್ರೆ ಒಣ್ಣುಲ್ ಜಾಸ್ತಿ ಹಸೆ ಮೇವು ಇದ್ದಾಗ ಒಣ್ಣುಲ್ ಕೊಡ್ತೀರಿ. ಇವಾಗ ಒಣ್ಣುಲ್ ಹಸೆ ಮೇವು ಕಮ್ಮಿ ಇದೆಯಲ್ಲ, ಇವಾಗ ನೈಟ್ ಟೈಮ್ ಒಂದು ರೌಂಡ್ ಹಸೆ ಹುಲ್ಲು ನಾವು ಕೊಡ್ತೀವಿ ಆಚೆ ಮೇದ್ಗ ಬಂದ್ಮೇಲೆ. ಓಕೆ. ಸೊ ಕಷ್ಟ ಅನ್ಸುತ್ತಾ? ಏನನ್ಸುತ್ತಾ ಇಷ್ಟೊಂದು ಹಸು ಓರಿಗಳು ಎಲ್ಲ ಇಟ್ಕೊಂಡು ಮೇಂಟೈನ್ ಮಾಡೋದು, ನೋಡ್ಕೊಳ್ಳೋದು? ಇದೇ ಇರುತ್ತೆ, ರೈತರಾದ್ಮೇಲೆ ಕಷ್ಟ ಇಲ್ಲದೆ ಇರುತ್ತಾ? ಏನಂದ್ರೆ ನಾವು ಒಂದು ಆಸೆಯಿಂದ ಮಾಡ್ತಾ ಇದೀರಿ, ಮುಂದೆ ಇನ್ನ ಮಾಡ್ಬೇಕು ಅಂತಿದೆ, ಇನ್ನು ದೊಡ್ಡದಾಗಿ ಫಾರ್ಮ್ ಮಾಡ್ಬೇಕು ಅಂತಿದ್ದೀರಿ. ನೋಡೋಣ, ದೇವರು ಇದ್ದಾನೆ. ಸೊ ಖುಷಿ ಇದೆ ಒಟ್ನಲ್ಲಿ ಇಷ್ಟೊಂದು ಹಸು ಓರಿಗಳನ್ನ ಸಾಕಿ ನೋಡ್ಕೊಳ್ತಾ ಇರೋದಕ್ಕೆ. ಎಲ್ಲ ಸಪೋರ್ಟ್ ಹಂಗೆ ಇದೆಯಾ? ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲ? ಫ್ರೆಂಡ್ಸ್ ಎಲ್ಲ ಸಪೋರ್ಟಿವ್ ಆಗಿ ಮಾಡ್ತಾರಾ? ಮಾಡ್ತಾರ. ಓಕೆ. ನನ್ನ ಫ್ರೆಂಡ್ಸ್ ಇದಾರೆ, ನಾನು ಓರಿ ತರಬೇಕು ಅಂದ್ರೆ ಅವರು ಬರ್ತಾರೆ ಜೊತೆಗೆ. ಓಕೆ. ಇನ್ನ ಹಸುಗಳು ಅಂದ್ರೆ ನಾವೇ ಅವರೇ ಕಳ್ಸಿಕೊಡ್ತಾನೆ. ಬೇಕು ಅಂದ್ರೆ ವಿನೋದ್ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ನು ಕಳ್ಸಿಕೊಡ್ತಾನೆ. ಅವ್ನಿಗೆ ಹಿಂಗೆ ಏನೋ ಅಷ್ಟು ಪ್ರಾಬ್ಲಮ್ ಆಗಿ ಮೊನ್ನೆ ಆಕ್ಸಿಡೆಂಟ್ ಆಗಿದೆ.
ಫೋನ್ ಮಾಡಿದ್ದೆ, ಅವ್ರ ಮಿಸ್ಸಸ್ ಹೇಳಿದ್ರು. ತಿರುಗಿ ಕಾಲ್ ಮಾಡಿದೆ, ತೆಗಿಯಿಲ್ಲ. ನೋಡೋಣ, ಇನ್ನೊಂದು ವಾರ ಬಿಟ್ಕೊಂಡು ಕಾಲ್ ಮಾಡಿ ವಿಚಾರಿಸ್ಬೇಕು. ಅವನಿಗೆ ಅವರಷ್ಟು ಆರೋಗ್ಯ ಚೆನ್ನಾಗಿ ದೇವ್ರು ಕೊಡಲಿ. ಓಕೆ, ಪಾಪ. ಸೊ ಬನ್ನಿ ಕರುಗಳನ್ನು ನೋಡೋಣ. ಮುದ್ದಾಗಿರುವಂತಹ ಕರುಗಳಿದ್ದಾವೆ, ತುಂಬ ಚೆನ್ನಾಗಿದ್ದಾವೆ. ಇವರ ಒಂದು ಮನೆಯಲ್ಲೇ ಹುಟ್ಟಿರುವಂತಹ ಕರುಗಳು. ಸೊ ಕರುಗಳು ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಮಕ್ಕಳೆಲ್ಲ ಇಲ್ಲೇ ಇರ್ತಾರಾ ವೀಕೆಂಡ್ಸ್ ಬಂದರೆ ಆಡ್ಕೊಂಡು? ಬೆಳಗ್ಗೆ ಸಂಜೆ ಟೈಮ್ ಒಂದು ಟೈಮ್ ಬರಲೇಬೇಕು ಅವರು ನೋಡೋದಕ್ಕೆಲ್ಲ, ನೋಡದಿದ್ರೂ ಬಂದು ಹೋಗ್ಲೇಬೇಕು, ಹೋಗ್ತಾರೆ. ಸಂಜೆ ಹಾಲು ಟೀ ಎತ್ಕೊಂಬಂದು ಕೊಟ್ಬಿಟ್ಟು ಹೋಗ್ಬೇಕು. ಹೋಗಿ ಅವ್ರದ್ದು ಏನೈತೆ ಕೆಲಸ, ಹಸು ಹಿಡ್ಕೊಬರಕ ಮಾಡಕ ಅವ್ರನ್ನೆಲ್ಲ ಬಿಟ್ಟು ಸೊ ಈ ಕರು ಚೆನ್ನಾಗಿದೆ. ಎಷ್ಟು ದಿನ, ಎಷ್ಟು ತಿಂಗಳಾಗಿದೆ ಈ ಕರುಗೆಲ್ಲ? ಒಂದು 8 ತಿಂಗಳಾಗಿರ್ಬೋದು. ಚೆನ್ನಾಗಿದೆ ಕರು, ತಿಂಗಳಾಗಿರ್ಬೋದು ಆ ಕರುಗೆ. ಚೆನ್ನಾಗಿದೆ. ನೋಡೋಣ, ಅದ್ರ ಜೊತೆಗಂತಂದೆ ಕರು ಜೊತೆ ಕೂಟ ಬೀಳಲಿಲ್ಲ, ಅದ್ರಿಂದ ಮಾಡ್ಕೊಂಡಿದ್ದೀನಿ. ಸೊ ಮಕ್ಕಳೆಲ್ಲ ನೋಡ್ತಾ ಇರ್ಬೋದು, ತುಂಬ ಖುಷಿಯಾಗಿ ಆಟ ಆಡ್ತಾ ಇದ್ದಾರೆ. ಈವ್ನಿಂಗ್ ಆದರೆ ಬಂದು ಎಲ್ಲರೂ ಟೈಮ್ ಸ್ಪೆಂಡ್ ಮಾಡ್ತಾರೆ, ತುಂಬ ಖುಷಿಯಾಗಿ ಆಟ ಆಡ್ತಾರೆ ಅಂತ ಹೇಳ್ತಾ ಇದ್ರು. ಏನಂತಂದರೆ ಮನೆಗಳಲ್ಲಿ ಬದಲಾವಣೆಗಳನ್ನು ತರೋದು ಹೇಗೆ ಅಂತಂದರೆ, ಖಂಡಿತ ಮಕ್ಕಳು ಎಷ್ಟು ಅಡಿಕ್ಟ್ ಆಗಿದ್ದಾರೆ ಈಗ ಟಿ ವಿ, ಮೊಬೈಲ್, ಸೋಷಿಯಲ್ ಮೀಡಿಯಾಗೆ ಅಂತಂದರೆ ಸಿಕ್ಕಾಪಟ್ಟೆ ಅಡಿಕ್ಟ್ ಆಗಿದ್ದಾರೆ. ಸೊ ಮನೆಗೆ ಬಂದರೆ ಸಾಕು, ಮೊಬೈಲ್ ಇಲ್ಲ ಟಿ ವಿ ಹಾಕ್ಕೊಂಡು ಕೂತ್ಕೋತಾರೆ. ಸೊ ಆಟ ಆಡೋದಕ್ಕೆ ಹೋಗೋದಿಲ್ಲ, ಹೊರಗಡೆ ಔಟ್ಡೋರ್ ಗೇಮ್ಸ್ ಆಡೋದಿಲ್ಲ. ಸೊ ಆ ರೀತಿ ಇದ್ದಾರೆ ಮಕ್ಕಳು. ಸೊ ಮನೆಗಳಲ್ಲಿ ಜಾಗ ಇದೆ, ವ್ಯವಸ್ಥೆ ಇದೆ, ನೋಡ್ಕೊಳ್ಳುವಂತಹ ಶಕ್ತಿ ಇದೆ ಅಂತಂದಾಗ ಖಂಡಿತವಾಗ್ಲೂ ಈ ಥರ ಹಸು ಓರಿಗಳನ್ನು, ಈ ಥರ ಕರುಗಳನ್ನು ಸಾಕೋದಕ್ಕೆ ಟ್ರೈ ಮಾಡಿ. ಸೊ ಮಕ್ಕಳು ಕೂಡ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಆ್ಯಂಡ್ ಅವರಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನ ನಾವು ನೋಡ್ತೀವಿ. ಆ್ಯಂಡ್ ಅವ್ರಿಗೂ ಕೂಡ ನಮ್ಮ ಒಂದು ಕಲ್ಚರನ್ನು ಕಲಿಸಾಗುತ್ತೆ. ಅವರು ಕೂಡ ಅದನ್ನೆಲ್ಲ ನೋಡ್ತಾ ಬೆಳೆಯೋದ್ರಿಂದ ಅವ್ರಿಗೂ ಕೂಡ ಅದರ ಒಂದು ಅನುಭವ ಆಗುತ್ತೆ. ಸೊ ಅವ್ರು ದೊಡ್ಡವರಾದ್ಮೇಲೆ ಈ ಥರದನ್ನೆಲ್ಲ ಅವರು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ತುಂಬ ಚೆನ್ನಾಗಿದೆ, ಮುದ್ದಾಗಿದೆ ಎಲ್ಲ ಕರುಗಳು ಕೂಡ. ಸರ್ ನೋಡ್ತಾ ಇರ್ಬೋದು, ಆ ಕಡೆಗೂ ಕೂಡ ಸುಮಾರಷ್ಟು ಕರುಗಳಿವೆ. ಸೊ ಬನ್ನಿ ಆ ಕಡೆ ಒಂದ್ಸಲಿ ನೋಡೋಣ. ಹೆಂಗನ್ಸುತ್ತೆ ನಿಮಗೆಲ್ಲ ಕರುಗಳು, ಹಸುಗಳ ಜೊತೆ ಎಲ್ಲ ಇರೋದಕ್ಕೆ? ಬನ್ನಿ ಬಾ, ಇಲ್ಲಿ ಬಾ ಬಾ. ಈ ಕಡೆ ಬರ್ರಿ. ಹೆಂಗನ್ಸುತ್ತೆ ಮಕ್ಳಿಗೆಲ್ಲ, ನಿಮ್ಗೆಲ್ಲ ಖುಷಿ ಇದೆಯಾ? ಸೊ ಮನೆಯಲ್ಲಿ ಗೇಮ್ ಆಡೋದಕ್ಕೆ ಇಷ್ಟ ಅನ್ಸುತ್ತಾ? ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಖುಷಿ ಅನ್ಸುತ್ತಾ? ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಡೈಲಿ ಬರ್ತೀರಾ? ಯಾವ್ದಿಷ್ಟ? ಓರಿಗಳಿಷ್ಟನಾ, ಕರುಗಳಿಷ್ಟನಾ, ಯಾವ್ದಿಷ್ಟ? ಎಲ್ಲ ಇಷ್ಟ. ಎಲ್ಲರ ಜೊತೆ ಇರ್ತೀರಾ, ಆಟ ಆಡ್ಕೊಂಡು. ಎಲ್ಲರೂ ಕೂಡ ನಿಮ್ಮ ಜೊತೆ ಫ್ರೆಂಡ್ಲಿ ಆಗಿರ್ತಾವ? ಇಲ್ಲ ಏನಾದರೂ ಏನು ಮಾಡಲ್ಲ, ಎಲ್ಲವೂ ಕೂಡ ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾವೆ. ಸೊ ನೀವು ದೊಡ್ಡವರಾದ್ಮೇಲೆ ಈ ಥರ ಎಲ್ಲ ಸಾಕ್ತೀರಾ, ನೋಡ್ಕೊಳ್ತೀರಾ, ಖುಷಿ ಅನ್ಸುತ್ತೆ. ಸೊ ಏನು ಹೆಸರು? ನಿನ್ನ ಹೆಸರು ಹೇಳು. ಲೋಹಿತ್. ನಿನ್ನ ಹೆಸರು? ಜಸ್ಮಿತಾ. ನಿನ್ನ ಹೆಸರು? ಅಲ್ಲೇಳು. ನೋಡಿ ಎಲ್ಲ ನೋಡ್ತಾ ಇದ್ದಾರೆ ಅಲ್ಲಿ. ವಿಹಾನ್. ಸೊ ನಿಮಗೆಲ್ಲ ಖುಷಿ ನೋಡ್ಕೊಳ್ಳೋದಕ್ಕೆ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತೀರಾ ನಾವು ಈ ಥರ ಹಸು ಸಾಕ್ತೀವಿ, ಓರಿ ಸಾಕ್ತೀವಿ, ನೋಡ್ಕೊಳ್ತೀವಿ ಅದನ್ನೆಲ್ಲ, ಅದಕ್ಕೆಲ್ಲ ಅಂತ ಹೇಳ್ತೀರಾ? ಏನಂತಾರೆ ಫ್ರೆಂಡ್ಸ್ ಎಲ್ಲ? ಚೆನ್ನಾಗಿ ನಾವು ಬರ್ತೀವಿ, ಅವರು ಬರ್ತಾರೆ ನೋಡೋದಕ್ಕೆ. ಓಕೆ, ಖುಷಿ ಅನ್ಸುತ್ತೆ ಅವ್ರಿಗೂ ಬಂದು ನೋಡೋದಕ್ಕೆ ಇದನ್ನೆಲ್ಲ. ಇದ್ರ ಬಗ್ಗೆ ಎಲ್ಲ ನೀವು ಅದ್ರ ಬಗ್ಗೆ ಫ್ರೆಂಡ್ಸ್ಗೆಲ್ಲ ಹೇಳಿ ಯಾವಾಗಲೂ ಎನ್ಕರೇಜ್ ಮಾಡ್ತಾ ಇರ್ತೀರ ಅವ್ರಿಗೆಲ್ಲ. ಓಕೆ, ಸೊ ಇದೇ ರೀತಿ ನೀವೆಲ್ಲ ಇದ್ರ ಮೇಲಿರೋ ಪ್ರೀತಿನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಓಕೆ, ಸೊ ಬನ್ನಿ ಅಲ್ಲಿ ನೋಡೋಣ.
ಬರಲ್ಲ ಅದು. ಸೊ ಈ ಕಡೆಗೂ ಕೂಡ ಸಾಕಷ್ಟು ಕರುಗಳಿದ್ದಾವೆ, ಎಲ್ಲ ಕೂಡ ಮುದ್ದಾಗಿದ್ದಾವೆ. ಸೊ ಕರುಗಳಿಲ್ಲ, ಒಂದು 2.5 ತಿಂಗಳು ಆಗಿರ್ಬೋದೇನೋ ಅಷ್ಟೇ. ಈ ಕರು ಅವ್ರ ಅಮ್ಮನ ಕೊಂಬಿಲ್ಲ. ಈ ಕರುನ್ ಬಂದವರೆಲ್ಲ ಕೇಳ್ತಾರೆ ಕೊಡು ಕೊಡು ಅಂತ. ಜಾತಿ ಹಂಗಿದೆ ಕರು. ಪಟ್ನೆ ಸುಲ್ ಕರು ಅವ್ರ ಅಮ್ಮನು ಹುಟ್ಬಾರ್ದು ಹಂಗ್ ಹುಟ್ಟಿದೆ. ನೋಡ್ದಾರೆಲ್ಲ ಕರು ಕೊಡೋಣ ಅಂತಾರ. ಬಂದವರೆಲ್ಲ ಸದ್ಯಕ್ಕೆ ಇವಾಗ ಕೊಡಲ್ಲಪ್ಪ, ಇನ್ನು ಹಾಲು ಕುಡಿತಾ ಇದೆ. ಹಾಲು ಬಿಡ್ಲಿಕ್ಕೆ ಕೊಡೋಣ ಅಂತ ಹೇಳಿದೀನಿ. ಓಕೆ, ಸೊ ಚೆನ್ನಾಗಿದೆ ಕರು. ಅವ್ರ ಮನೆಯಲ್ಲೇ ಹುಟ್ಟಿರುವಂತಹ ಒಂದು ಕರು, ಮುದ್ದಾಗಿದೆ. ಎಷ್ಟು ತಿಂಗಳಾಯ್ತು ಅಂತ ಹೇಳಿದ್ರಿ? 2.5 ತಿಂಗಳಾಗಿದೆ ಅಷ್ಟೇ. 2.5 ತಿಂಗಳಾಗಿದೆ. ಸೊ ಈ ಕಡೆ ಇರೋದೆಲ್ಲ ಇವೆಲ್ಲ ಇದು ಒಂದು 3 ತಿಂಗಳು, ಅದೊಂದು 3 ತಿಂಗಳು, ಅದೊಂದು 8 ತಿಂಗಳಾಗಿದೆ ಕರು. ಅದು ಒಂದು 8 ತಿಂಗಳು ಹೆಚ್ಚು ಕಡಿಮೆ. ಅವೆರಡು 1 ವಾರ ಹೆಚ್ಚು ಕಡಿಮೆ. ಈ ಕರು ಬಂದು 1.5 ವರ್ಷ ಆಗಿದೆ. ನಮ್ಮ ಮಲೆನಾಡು ಗಿಡ್ಡದ್ದು ನಮ್ಮಲ್ಲಿ ಇದು ಮಲ್ನಾಡ್ ಗಿಡ್ಡ ಕ್ರಾಸಿಂಗ್ ಅನ್ಸುತ್ತಲ್ಲ? ಇಲ್ಲ ಮಲ್ನಾಡ್ ಗಿಡ್ಡನೇ ಇದು. ಇದ್ರ ತರ ಇದೆ, ಎಚ್ ಎಫ್ ಕರು ಆ ತರ ಬೆಳೆದಿದೆ. ಅವ್ರ ಅಮ್ಮನೂ ಬ್ಲಾಕ್, ಮಲ್ನಾಡ್ ಗಿಡ್ಡ ಈ ಕಲರ್ ಬರಲ್ಲ ಯೂಶಲಿ. ಮೇ ಬಿ ಕ್ರಾಸಿಂಗ್ ಇರ್ಬೇಕಂತ. ಇಲ್ಲ ಓರಿ ನನ್ನ ಹತ್ರನೇ ಇತ್ತು, ಬ್ಲಾಕ್ ಓರಿ. ಕೃಷ್ಣ ಅನ್ಬಿಟ್ಟು ಇದರಲ್ಲಿ ಘಾಟಿಯಲ್ಲಿ ಇಟ್ಕೊಂಡ್ ಬಂದಿದ್ದೆ ಗೋಶಾಲೆಯಲ್ಲಿ. ಅದು ಓರಿನೂ ಬಂದು ಬ್ಲಾಕ್, ಹಸುನು ಬಂದು ಅಲ್ಲಿದೆ ಬ್ಲಾಕ್. ಅದು ಹೆಂಗಾಯ್ತು ಎಚ್ ಎಫ್ ಕರು ಅಂತ ನನಗೂ ಇವಾಗೂ ಗೊತ್ತಿಲ್ಲ. 1.5 ವರ್ಷ ಆಗಿದೆ ಕರುಗೆ. ಇನ್ನು ಇದ್ರ ತಂಗಿ ಒಂದಿದೆ ಅಲ್ಲಿ, ಮೊನ್ನೆ ರೀಸೆಂಟಾಗಿ 2 ತಿಂಗಳಾಯ್ತು ಕರು ಹಾಕಿ. ಅದು ಪುಂಗ್ನೂರು ಊರಿಗೆ ಬಿಡಿಸಿದ್ದೀನಿ. ಅಲ್ಲೊಂದು ಕರು ಬರ್ತಾ ಇದೆ, ಅದು ಸಪ್ಲಂ ಪರ್ಸೆಲ್ ತಂದಿದ್ದು. ಈ ಕರುನ ವಾರದ ಕರು ಏನೋ ಅದು, ಯಾರು ತಗೊಳಕ್ಕೆ ಹಿಂದೆ ಮುಂದೆ ತುಳಿತಾ ಇದ್ರು. ಕರು ಬಂದು ಸೊಂಟ ಇಲ್ಲ ಇದಕ್ಕ. ಕಸಾಯಿಖಾನೆ ಕೊಡೋ ಮಟ್ಟಕ್ಕಿದ್ರು ಅವರು, ಹಸು ಕರು ಎರಡೂ. ನಮ್ಮ ಅದೃಷ್ಟ ಏನೋ ಇತ್ತೇನೋ, ನಾವು ಹೋಗೋಷ್ಟೊತ್ಕ ರೈತರು ಮಾರ್ಬಿಟ್ಟಿದ್ರು. ದಳ್ಳಾಳಿ ಹತ್ರ ಹಿಡ್ಕೊಂಬಂದಿದ್ದು. ಕರುಗೆ 2 ವರ್ಷ ಆಗುತ್ತೆ ನಾಳೆ ಸಪ್ಲಂ ಪರ್ಸೆ ಬಂದ್ರೆ. ಸೊಂಟ ಇಲ್ಲ, ಆದರೆ ಇದು ಕೊಡಲ್ಲ ಯಾರಿಗೂ. ಬಂದವರೆಲ್ಲ ಕೇಳ್ತಾರೆ, ಫೋಟೋದಲ್ಲಿ ನೋಡ್ಬಿಟ್ಟು ಕೇಳ್ತಾರೆ. ಇರೋ ಫ್ಲಾಟ್ ಹೇಳ್ಬಿಡ್ತೀನಿ, ಇಲ್ಲ ಈ ತರ ಇದೆ, ಕೊಡಲ್ಲ. ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಹುಟ್ಟಿದೆ. ಏನು ಅಂದ್ರೆ ಅದು ಫಾಲ್ಟ್ ಬಂದು ಸೊಂಟ ಇಲ್ಲ. ಇದ್ರಿಂದ ಏನಾಗಿತ್ತು ಅದಕ್ಕೆ? ಹುಟ್ಟಕ್ಕೆ ಹಂಗಿತ್ತು ಅದು, ನಾವು ನೋಡ್ಲಿಲ್ಲ. ಅವರು ಹೇಳ್ಬಿಟ್ಟೆ ಕೊಟ್ರು. ನಾವು ಅದರಿಂದ ನಮ್ಗೆ ಹಸು ಬೇಕಾಗಿತ್ತು, ಜಾತಿ ಕುಲದಲ್ಲಿತ್ತು, ತಗೊಂಡ್ಬಂದಿದ್ರಿ. ಅದು ಬಂದ್ಮೇಲೆ ನಾನು ಇಷ್ಟು ಈ ಮಟ್ಟಕ್ಕೆ ಬೆಳೆದಿರೋದು. ಏಯ್ ಬರ ಇಲ್ಲ. ಇದು ಅಮೃತ್ ಮಲ್ದು ಕರು, ವೈಟ್ ಕರು. 8 ತಿಂಗಳ ಕರ ನೋಡ್ರಿ ಹೆಂಗಿದೆ ಇವಾಗ. ಕೆಲವ್ರು ಹೇಳ್ತಾರೆ 3 ತಿಂಗಳು 4 ತಿಂಗಳು ಅಂತ. ನಾವೆಲ್ಲ ಆ ತರ ಹೇಳಲ್ಲ. 8 ತಿಂಗಳಾಗಿದೆ ಕರು. 8 ತಿಂಗಳು. ಸೊ ಇದು ನೋಡ್ತಾ ಇರೋಂಥದ್ದು ಅಮೃತ್ ಮಹಲ್. ಇದು ಫುಲ್ ವೈಟ್ ಆಗಿದೆಯಲ್ಲ, ಇದು ಅಮೃತ್ ಮಹಲ್ ಕರು. ಇದು ತುಂಬಾ ಚೆನ್ನಾಗಿದೆ, ತುಂಬಾ ಮುದ್ದಾಗಿದೆ. ಸೊ ಕರುಗಳೆಲ್ಲ ಇಲ್ಲಿ ಒಳಗಡೆ ಫ್ರೀಯಾಗಿ ಬಿಟ್ಬಿಡ್ತಾರೆ, ಸಪ್ರೇಟ್ ಜಾಗದಲ್ಲಿ ಇಟ್ಟಿದ್ದಾರೆ, ಕಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ಎಲ್ಲ ಕರುಗಳು ಓಡಾಡ್ಕೊಂಡು ಫ್ರೀ ಆಗಿದಾವೆ ಇಲ್ಲಿ. ಪೂರ್ತಿ ಫೀಲ್ಡ್ ಎಲ್ಲ ಓಡಾಡವು. ಇವಾಗ ಸದ್ಯಕ್ಕೆ ಜಾಸ್ತಿ ಇದು ಮೇವೆಲ್ಲ ವೇಸ್ಟ್ ಮಾಡ್ತಾವ ಅಂದ್ಬಿಟ್ಟು ಸುಮ್ಮನೆ ಇದ್ರ ಒಳಗಡೆ ಇದು ಮಾಡ್ಕೊಂಡಿದ್ರೆ. ಪೂರ್ತಿ ಶೆಡ್ ಎಲ್ಲ ಓಡಾಡ್ಬೇಕಾಯ್ತು ಕರುಗಳು. ಅವಾಗ ಕಮ್ಮಿ ಇದು ಕರುಗಳು, ಇವಾಗ ಜಾಸ್ತಿ ಆಗಿದಾವೆ. ಸುಮ್ಮನೆ ಇನ್ನ ನಾಯಿಗೆ ಬರ್ತಾವೆ ಒಳಗಡೆ ಅಂದ್ಬಿಟ್ಟು ಇದು ಒಳಗಡೆ ಬೋನ್ ಮಾಡ್ಕೊಂಡಿದ್ದಾರೆ. ನೈಟ್ ಎಲ್ಲ ಒಳಗಡೆ ಹೋಗುತ್ತೆ, ಬೆಳಗ್ಗೆ ಇಲ್ಲಿ ಬಿಟ್ಬಿಟ್ರೆ ಇನ್ನು ಸಂಜೆನೆ ಒಳಗೆ ಕಟ್ಟಾಕೋದು. ಸೊ ತುಂಬ ಖುಷಿ ಅನ್ನಿಸ್ತಾ ಇದೆ. ಸೊ ಇಷ್ಟೊಂದು ಹಸುಗಳನ್ನು, ಓರಿಗಳನ್ನು, ಜೊತೆಗೆ ಕರುಗಳನ್ನು, ಅದ್ರ ಜೊತೆಗೆ ಬೀಜದ ಓರಿನೂ ಕೂಡ ಇಟ್ಕೊಂಡಿದ್ದೀರಾ. ನಿಮ್ಮ ಒಂದು ಹಸುಗಳಿಗೆ ಬೇಕು ಕ್ರಾಸಿಂಗ್ಗೆ ಅಂತ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ನೋಡ್ಕೊಳ್ತಾ ಇದ್ದೀರಾ, ಡೆಡಿಕೇಟ್ ಮಾಡಿದ್ದೀರಾ ಫುಲ್ ಲೈಫ್ನ ಹಸು ಓರಿಗಳಿಗೆ ಅಂತ ಅಂದ್ಬಿಟ್ಟು ಖಂಡಿತ ಖುಷಿ ಆಯಿತು. ಸೊ ನಿಮ್ಮನ್ನು ಕೂಡ ನಮ್ಮ ಹಳ್ಳಿಕಾರ್ ಫೀಲ್ಡ್ನಲ್ಲಿ ಗುರುತಿಸೋ ಹಂಗಾಗಲಿ, ಎಲ್ಲರೂ ಸಾಕಷ್ಟು ಜನ ವಿಡಿಯೋ ನೋಡಿದ ನಂತರ ಸಾಕಷ್ಟು ಜನ ಗುರುತಿಸೋ ಹಂಗಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಸೊ
ನಮ್ಗೆ ಫೇಸ್ಬುಕ್ ಅವು ಇವು ವಿಡಿಯೋ ಅನ್ನೋದೇನು ಇಷ್ಟ ಇರಲಿಲ್ಲ. ಏನಂದ್ರೆ ನನ್ನ ಫ್ರೆಂಡ್ ಸರ್ಕಲ್ ನಾನು ಏನು ಇಳ್ದಿದ್ರೆ ಇವಾಗ ಒಂದಷ್ಟು ಜನ ನನ್ಗೆ ಗುರ್ಸ್ತಾ ಇದ್ದಾರೆ. ದನ ತೆಗಿಯಕ್ಕೆ ಹೋಗಿ ಬಂದು ಗ್ರೂಪಲ್ಲೇ ಒಂದು 2-3 ಫೋಟೋಗಳು ಹಾಕಿರೋದ್ರಿಂದ ಸುಮಾರು ಜನ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಓಕೆ, ಇದೇ ರೀತಿ ನಿಮ್ಮ ಒಂದು ಬಾಂಡಿಂಗ್ ಬೆಳೀಲಿ ಅಂಡ್ ಹಳ್ಳಿ ಕಾರ್ಫೀಲ್ಡ್ನಲ್ಲಿ ಇನ್ನೂ ಸಾಕಷ್ಟು ಬೆಳೀರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಫಾರ್ಮ್ ಇನ್ನೂ ದೊಡ್ಡದಾಗಿ ಫಾರ್ಮಲ್ಲಿ ಇನ್ನೂ ಸಾಕಷ್ಟು ಹಸು ಹೋರಿಗಳನ್ನು ನಾವೆಲ್ಲರೂ ಕೂಡ ನೋಡೋಂಗಾಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ ನಿಮ್ಮ ಫಾರ್ಮ್ ಆ್ಯಂಡ್ ನಿಮ್ಮ ಹಸು ಓರಿ, ಬೀಜದ ಓರಿ, ಕರುಗಳೆಲ್ಲ ಕೂಡ ಚೆನ್ನಾಗಿದೆ. ಆ್ಯಂಡ್ ಮಕ್ಕಳು ಕೂಡ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನೋಡ್ಕೊಳ್ತಾರೆ, ಇಲ್ಲೇ ಇರ್ತಾರೆ ಅಂತ ಹೇಳ್ತಾರೆ. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಏನು ಅಂದ್ರೆ ಮಕ್ಳಿಗೆ ಹಾಲ್ಗೋಸ್ಕರ ನಾನು ತಂದಿದ್ದು ಹಸು ಅಲ್ಲಿದೆ ಮಲ್ನಾಡ್ ಗಿಡ್ಡ ಅಂದ್ಬಿಟ್ಟು. ಫಸ್ಟ್ ಆ ಹಸು ತಂದಿದ್ದು ಹಾಲ್ಗೋಸ್ಕರ. ಆಮೇಲೆ ಒಬ್ನ ನಿಂತ್ಕೊಂಡು ಏನ್ ಕಣ ಹಸು ಮಲ್ನಾಡ್ ಗಿಡ್ಡ ನಾಟಿ ಹಸು ಅಂತ ಇದ್ ಮಾಡ್ದ. ಒಂದ್ ತಗೊಂಡಿದ್ದಕ್ಕೋಸ್ಕರ ಇವತ್ತು ಇಷ್ಟು ಹಸು ಆಗಿದಾವೆ. ಒಂದು 3 ಹಸು ಹೋಗ್ಬಿಟ್ಟು ಹಿಂಗೆ ಹೆಚ್ಚು ಕಡಿಮೆ ಆಗಿ ಮೇಯಕ್ಕೆ ಹೋಗಿ ಜಾಗದಲ್ಲೇ ಏನು ಮಾಡಕ್ಕಾಗಲ್ಲ. ರೈತರ ಮನೆ ಆದ್ಮೇಲೆ ಒಂದ್ ಹೆಚ್ಚು ಒಂದ್ ಕಮ್ಮಿ ಆಗೇ ಆಗುತ್ತವೆ. ಅವು ಸತ್ತೋದು ಅಂದ್ಬಿಟ್ಟು ನಾವು ಏನು ಇದ್ ಮಾಡಕ್ ಹೋಗಿಲ್ಲ. ಮಣ್ಣು ಮಾಡಿದ್ರೆ ಅವು ಹಿಂಗೆ ಅದ್ರ ಕರುಗಳು ಉಳಿಸ್ಕೊಳಕ್ಕಾಗಿಲ್ಲ. ಅದು ಒಂದು ಕರು ಉಳಿಸ್ಕೊಬೇಕಾಗಿತ್ತು. ಅದ್ರ ಕರು ಹಿಂಗೆ ಯಾರೋ ಸ್ನೇಹಿತರು ಬಂದು ಕರು ಬೇಕು ಅಂತ ತಗೊಂಡೋದ್ರು. ಅವ್ರ ತಾಯಿನೂ ಹಿಂಗೆ ಬಸ್ತಿ ಮಗಳೇ ಅನ್ಸ್ತೈತೆ. ಅದು ತುಂಬಾ ಆಗಿತ್ತು. ವಾರದಲ್ಲಿ ಕರು ಹಾಕ್ಬೇಕಾಯ್ತು. ಅದು ಹಿಂಗೆ ಏನೋ ಪ್ರಾಬ್ಲಮ್ ಆಗಿ ತೀರೋಯ್ತು. ಏನ್ ಮಾಡಕ್ಕಾಗಲ್ಲ, ತೀರೋಗಿದ್ರನ್ನೆಲ್ಲ ನಾವು ಆಗಲ್ಲ. ಆ ಹಸು ಇದ್ದಿದ್ರೆ ಚೆನ್ನಾಗಿತ್ತು. 2ನೇ ಹಸು ಅದು ನಮ್ಮ ಹಳ್ಳಿಕಾರಲ್ಲೇ. ಅದು ಒಳ್ಳೆ ಹಸು. ಆಮೇಲೆ ಇನ್ನೊಂದು ಜೊತೆಯಲ್ಲಿ ತಂದಿದ್ದ ಹಸು ಏನ್ ಹೆಚ್ಚಾಯ್ತೋ ಕಮ್ಮಿ ಆಯ್ತೋ ಗೊತ್ತಿಲ್ಲ, ಮೇಯಕ್ಕೆ ಹೋಗಿದ್ದು ಈ ಟೈಮಲ್ಲೇ ತೀರೋಯ್ತು. ಅದು ಕರೆಕ್ಟಾಗಿ ವರ್ಷ ಆಯಿತು. ಬಂದರೆ ನಾಳೆ 19ನೇ ತಾರೀಕು ಬಂದರೆ ವರ್ಷ ಆಗುತ್ತೆ ಹೋಗಿ. ಸೊ ಥ್ಯಾಂಕ್ ಯು. ನಮ್ಮ ವೀಕ್ಷಕರಿಗೂ ನಿಮ್ಮನ್ನೆಲ್ಲ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗಿರುತ್ತೆ. ನಿಮ್ಮ ಹಸು ಓರಿಗಳನ್ನೆಲ್ಲ ನೋಡಿ ಸಿಕ್ಕಾಪಟ್ಟೆ ಅವರು ಕೂಡ ಖುಷಿ ಪಟ್ಟಿರ್ತಾರೆ. ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದ್ದೀನಿ. ಸೊ ಇವರ ಫಾರ್ಮಲ್ಲಿರುವಂತಹ ಹಸು ಓರಿಗಳು ಎಲ್ಲವೂ ಕೂಡ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ನಮ್ಮ ಫ್ಯಾಮಿಲಿಯೊಟ್ಟಿಗೆ ಫ್ರೆಂಡ್ಸ್ ಒಟ್ಟಿಗೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ರೈತರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ and take care. Bye bye.